ಹೊಸ ಕಾರ್ ತಗೊಂಡ್ರೆ ಲಾಭ ಜಾಸ್ತಿನೋ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೆ ಲಾಭ ಜಾಸ್ತಿನೋ ಎಲ್ಲ ಎಕ್ಸ್ಪೆನ್ಸಸ್ನ ಈ ವಿಡಿಯೋನಲ್ಲಿ ಕಂಪೇರ್ ಮಾಡಿ ನೋಡೋಣ. ನಾವು 10 lakhs ಎಕ್ಸ್ ಶೋರೂಮ್ ಪ್ರೈಸ್ ನ ಹೊಸ ಕಾರ್ ತಗೊಳ್ತೀವಿ ಅಂತ ಅನ್ಕೊಳ್ಳಿ. ಲೋನ್ ಪ್ಲಸ್ 9% ಆವರೇಜ್ ಇಂಟ್ರೆಸ್ಟ್ ಸೇರಿಸಿ ಒಟ್ಟು 12,45,000 ರೂಪಾಯಿ ಆಗುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಅಂದಾಜು 1 ಲಕ್ಷ ಕಟ್ತೀವಿ. 5 ವರ್ಷ ಫುಲ್ ಎಕ್ಸ್ ಶೋರೂಮ್ ಪ್ರೈಸ್ IDV ಮೇಲೆ ಇನ್ಶೂರೆನ್ಸ್ ಬೀಳುತ್ತೆ, ಅದು 1 ಲಕ್ಷದ ತನಕ ಆಗಿರುತ್ತೆ. 5 ವರ್ಷ ಮೇಂಟೆನೆನ್ಸ್ ಮತ್ತೆ ಸರ್ವಿಸಿಂಗಿಗೆ ಹೊಸ ಗಾಡಿಗೆ ಕಮ್ಮಿ ಇರುತ್ತೆ, ಸೊ ಅಂದಾಜು 1 ಲಕ್ಷ ಅಂತ ಅನ್ಕೊಳ್ಳೋಣ. 5 ವರ್ಷದ ಫ್ಯೂಯಲ್ ಕಾಸ್ಟ್ ಆವರೇಜ್ 1000 ಕಿಲೋಮೀಟರ್ಸ್ ಯೂಸೇಜ್ಗೆ 5,000 ಮಂತ್ಲಿ ಅಂದರೆ 5 ವರ್ಷಕ್ಕೆ 3 ಲಕ್ಷ ಆಗುತ್ತೆ. ಸೊ 5 ವರ್ಷಗಳ ಒಟ್ಟು ಖರ್ಚು ಈ ಹೊಸ ಕಾರ್ಗೆ 18,45,000 ರೂಪಾಯಿ. 5 ವರ್ಷಗಳ ನಂತರ ಅಂದಾಜು ಇದರ ರೀಸೇಲ್ ವ್ಯಾಲ್ಯೂ 6 ಲಕ್ಷ ಆಗುತ್ತೆ. ಸೊ ನ್ಯೂ ಕಾರ್ ಮೈನಸ್ ನೆಟ್ ಓನರ್ಶಿಪ್ ಕಾಸ್ಟ್ 18,45,000 ಮೈನಸ್ 6 ಲಕ್ಷ 12,45,000 ಆಗುತ್ತೆ. ಈಗ ಸೆಕೆಂಡ್ ಹ್ಯಾಂಡ್ ಕಾರ್ ಬಗ್ಗೆ ನೋಡೋಣ. ಅದೇ 10 ಲಕ್ಷದ ಸೆಕೆಂಡ್ ಹ್ಯಾಂಡ್ ಕಾರ್ 5 ವರ್ಷ ಹಳೇದಾಗಿದ್ರೆ ಕಾರ್ ಪ್ರೈಸ್ 6 ಲಕ್ಷ ಅಂತ ತಗೊಳ್ಳೋಣ. ಇದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಇರಲ್ಲ. ಲೋನ್ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿನೇ ಇರುತ್ತೆ. ಸೊ ನಾವು 11% ಇಂಟ್ರೆಸ್ಟ್ನಲ್ಲಿ ಲೆಕ್ಕ ಹಾಕಿದರೆ 7,80,000 ರೂಪಾಯಿ ಆಗುತ್ತೆ. 5 ವರ್ಷ ಇನ್ಶೂರೆನ್ಸ್ ಓಲ್ಡ್ ಕಾರ್ಗೆ ಸ್ವಲ್ಪ ಕಮ್ಮಿನೇ ಆಗಿರುತ್ತೆ, 60,000 ರೂಪಾಯಿ. ಮೇಂಟೆನೆನ್ಸ್ ಚಾರ್ಜಸ್ ಹಳೆ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಸೊ 2 ಲಕ್ಷ ರೂಪಾಯಿ ಆಗುತ್ತೆ. ಫ್ಯೂಯಲ್ ಕಾಸ್ಟ್ ಸ್ಲೈಟ್ಲಿ ಜಾಸ್ತಿ ಇರುತ್ತೆ, ಸೊ 3,50,000. 5 ವರ್ಷದ ನಂತರ ಒಟ್ಟು ಖರ್ಚು ಯೂಸ್ಡ್ ಕಾರ್ ಮೇಲೆ 13,90,000 ರೂಪಾಯಿ ಆಗುತ್ತೆ. 5 ವರ್ಷದ ನಂತರ ರೀಸೇಲ್ ವ್ಯಾಲ್ಯೂ 4.5 ಲಕ್ಷ ಅಂತ ತಗೊಳ್ಳೋಣ. ಯೂಸ್ಡ್ ಕಾರ್ ಮೈನಸ್ ನೆಟ್ ಓನರ್ಶಿಪ್ ಕಾಸ್ಟ್ 13,90,000 ಮೈನಸ್ 4.5 ಲಕ್ಷ, ಟೋಟಲ್ 9,40,000 ರೂಪಾಯಿ ಆಗುತ್ತೆ. ಸೊ ಯೂಸ್ಡ್ ಕಾರ್ 9,40,000 ರೂಪಾಯಿ ಆದರೆ ನ್ಯೂ ಕಾರ್ 12,45,000 ರೂಪಾಯಿ ಆಗುತ್ತೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಯೂಸ್ಡ್ ಕಾರ್ 3 ಲಕ್ಷ ಮಾತ್ರ ಕಮ್ಮಿ ಆಗುತ್ತೆ. ಈ ಲೆಕ್ಕ ಪ್ಲಸ್ ಆರ್ ಮೈನಸ್ 50,000 ರೂಪಾಯಿ ಆಗಿರ್ಬೋದು. ಆದ್ರೆ ಹೊಸ ಕಾರೇ. ಈ ಹೊಸ ಕಾರಲ್ಲಿ ಅಡ್ವಾಂಟೇಜಸ್ ಏನಂತಂದ್ರೆ ವ್ಯಾರಂಟಿ ಇರುತ್ತೆ, ಲೇಟೆಸ್ಟ್ ಟೆಕ್ನಾಲಜಿ ಇರುತ್ತೆ, ಹೊಸ ಫ್ಯೂಚರ್ಸ್ ಇರುತ್ತೆ, ಕಲರ್ಸ್ ಪ್ರತಿಯೊಂದು ಬೆಟರ್ ಆಗಿರುತ್ತೆ. ಯೂಸ್ಡ್ ಕಾರ್ ಅಡ್ವಾಂಟೇಜಸ್ ಏನಂತಂದ್ರೆ ಬಡ್ಜೆಟ್ ಫ್ರೆಂಡ್ಲಿ ಇರುತ್ತೆ ಮತ್ತೆ ಇಮಿಡಿಯೇಟ್ ಆಗಿ ಅವೈಲೇಬಲ್ ಆಗಿರುತ್ತೆ. ಹೊಸ ಕಾರ್ ತಗೊಳ್ಳೋರಿಗೆ ಫಸ್ಟ್ 5 years ಏನು ಇಶ್ಯೂಸ್ ಕಾಣಿಸಲ್ಲ. ಅದೇ ತರ ಓಲ್ಡ್ ಕಾರ್ ತಗೋಬೇಕಾದ್ರೆ ಜಾಸ್ತಿ ಇಶ್ಯೂಸ್ ಇರಬಾರ್ದು ಅಂದ್ರೆ ಪ್ರೀ ಪರ್ಚೇಸ್ ಇನ್ಸ್ಪೆಕ್ಷನ್ ಅಂದ್ರೆ PDI ಮಾಡಿಸ್ಬಿಟ್ಟೆ ತಗೊಳ್ಳಿ. ನಿಮ್ಮ ಒಪಿನಿಯನ್ ಏನು? ನೀವು ಹೊಸ ಕಾರ್ ತಗೊಳಕ್ಕೆ ಇಷ್ಟಪಡ್ತಿರೋ ಅಥವಾ ಯೂಸ್ಡ್ ಕಾರ್ ತಗೊಳಕ್ಕೆ ಇಷ್ಟಪಡ್ತಿರೋ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇದೇ ತರ ಫೈನಾನ್ಸ್ ರಿಲೇಟೆಡ್ ಕಾಂಟೆಂಟ್ಗೆ ದೊಡ್ಡಪ್ಪನ ಫಾಲೋ ಮಾಡಿ.